ಹಲೋ ಸ್ನೇಹಿತರೆ, ನವೆಂಬರ್ 23ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ, ಮೊದಲನೇದಾಗಿ ಏನಪ್ಪ ಅಂತಂದ್ರೆ ರಾಷ್ಟ್ರೀಯ ಮಗುವಿನ ದತ್ತು ಪಡಿತಕ್ಕಂಥ ದಿವಸ ಅಂದರೆ ನ್ಯಾಷನಲ್ ಅಡಾಪ್ಟೇಷನ್ ಡೇ ಅಂತ ಕರಿತೀವಿ. ಸೊ ಈ ದಿನವನ್ನು ನಾವು ಪ್ರತಿ ವರ್ಷದ ನವೆಂಬರ್ 23ರಂದು ಆಚರಿಸುತ್ತೇವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಸೊ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂತಹ MCQಗಳಾಗಿರ್ತವೆ. ಕರ್ನಾಟಕದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾಗಿರ್ತವೆ. ಸೊ ಎರಡನೇದಾಗಿ 8ನೇ ಮಹಿಳಾ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ನಡೀತು, ಟ್ರೋಫಿ ನಡೀತು 2024ರದ್ದು. ಸೊ ಅದನ್ನು ಗೆದ್ದಂತಹ ತಂಡ ಯಾವುದು ಅಂತ ಕೇಳಿದ್ದಾರೆ. ಸೊ 8ನೇ ಹಾಕಿ ಚಾಂಪಿಯನ್ಶಿಪ್ಪನ್ನು ಗೆದ್ದಂತಹ ತಂಡ ಯಾವುದಪ್ಪ ಅಂತಂದರೆ ನಮ್ಮ ಇಂಡಿಯಾ ಆಗಿದೆ. ಸೊ ಏನಪ್ಪ ಅಂತಂದರೆ ಇದು ಸತತ ಎರಡನೇ ಬಾರಿಗೆ ಗೆದ್ದಿರ್ತಕ್ಕಂಥದ್ದು. ಸೊ ಇದನ್ನು ನಡೆಸಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಇದು ನಡೆದಿರ್ತಕ್ಕಂಥದ್ದಾಗಿತ್ತು. ಮತ್ತೇನಪ್ಪ ಅಂದ್ರೆ ರನ್ನರ್ ಅಪ್ ಆಗಿರ್ತಕ್ಕಂಥ ತಂಡ ಯಾವುದು? ರನ್ನರ್ ಅಪ್ ಅಂದರೆ ಫೈನಲ್ನಲ್ಲಿ ಸೋತಂತಹ ತಂಡ ಯಾವುದಪ್ಪ ಅಂದರೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಫೈನಲನ್ನು ಗೆದ್ದಿರ್ತಕ್ಕಂಥ ಚೀನಾ ತಂಡ ಏನಿದೆಯಲ್ಲ, ಇದನ್ನು ಸೋಲಿಸಿ ನಮ್ಮ ದೇಶದ ಹಾಕಿ ತಂಡವು 1-0 ಗೋಲ್ ಮುಖಾಂತರ ಗೆದ್ದಿದೆ ಈ ಚಾಂಪಿಯನ್ಶಿಪ್ಪನ್ನು. ಸೊ ಇದರಲ್ಲಿ ಏನಪ್ಪ ಅಂದರೆ 6 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿದ್ವು. 6 ಟೀಮ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು. ಮತ್ತು ಇದು ನಡೆದಿರ್ತಕ್ಕಂಥದ್ದು ನಮ್ಮ ಬಿಹಾರ್ ರಾಜ್ಯದ ಯಾವ ಸ್ಟೇಡಿಯಂ ಅಂದರೆ ರಾಜ್ಗೀರ್ ಹಾಕಿ ಸ್ಟೇಡಿಯಂನಲ್ಲಿ ಈ ಒಂದು ಸ್ಪರ್ಧೆ ನಡೆದಿತ್ತು. ನೆನ್ಪಿಟ್ಕೊಡ್ರಿ, ಇವೆಲ್ಲ ಪಾಯಿಂಟ್ಸ್ಗಳು ತುಂಬ ಉಪಯುಕ್ತವಾಗಿರ್ತವೆ. ನೆಕ್ಸ್ಟ್ ಹೋಗೋಣ. ಇನ್ನು 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ಅಂದರೆ ಏನಪ್ಪ ಅಂತಂದರೆ 25 ಲಕ್ಷ ಪ್ರೈಸ್ ಮನಿ ನೀಡ್ತಾರೆ. 25 ಲಕ್ಷ 25 ಲ್ಯಾಕ್ ಯಾರಂತಂದರೆ ಈ ಒಂದು ಶಾಂತಿಯನ್ನು ಕಾಪಾಡುವ ಕ್ಷೇತ್ರದಲ್ಲಿ ಯಾರು ಒಂದು ಸಾಧನೆಯನ್ನು ಮಾಡಿರ್ತಾರೋ ಅವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಸೊ ಈ ವರ್ಷ ಇಬ್ಬರಿಗೆ ಕೊಟ್ಟಿದೆ. ಅದು ಯಾರಪ್ಪ ಅಂದರೆ ಡೇನಿಯಲ್ ಬ್ಯಾರೆನ್ ಬೋಯಿಮ್ ಅನ್ನುವಂಥವ್ರು. ಇವರು ಯಾವ ದೇಶದವರಪ್ಪ ಅಂತಂದರೆ ಇವರು ಅರ್ಜೆಂಟೀನಾದವರಾಗಿದ್ದು ಇವರಿಗೆ ಈ ಒಂದು ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಮತ್ತು ಅಲಿ ಅಬು ಅವ್ವಾದ್ ಇವರು ಎಲ್ಲಪ್ಪ ಅಂದರೆ ಇವರು ಪ್ಯಾಲೆಸ್ತೈನ್ ದೇಶದವರು. ನೋಡ್ರಿ, ಇವರಿಬ್ಬರಿಗೆ ಸೇರಿಸಿ ಈ ಒಂದು ಅಂದರೆ ಆನ್ಸರ್ ಇಲ್ಲಿ ಬೋತ್ ಆಗುತ್ತೆ. ಇವರಿಬ್ಬರಿಗೆ ಸೇರಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರತಿ ತಲಾ 25 ಲಕ್ಷ ಕೊಡ್ತಾರೆ. ಮತ್ತೇನಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಯಾವುದಕ್ಕೆಂದರೆ ಇಂದಿರಾ ಗಾಂಧಿಯವರ ಜನ್ಮದಿನದ ನೆನಪಿಗಾಗಿ 1986ರಿಂದ ಪ್ರಾರಂಭಿಸಿದ್ದಾರೆ. 86ರಿಂದ ಈ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಲಾಗಿದೆ. ಇವರು ನೋಡ್ರಿ ಭಾಳ ಶಾಂತಿ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವರಿಬ್ಬರು. ಅದಕ್ಕೋಸ್ಕರ ಇವರಿಗಿಬ್ಬರಿಗೆ ಕೊಟ್ಟಿದ್ದಾರೆ ಈ ಪ್ರಶಸ್ತಿಯನ್ನು. ನೆಕ್ಸ್ಟ್, ಭಾರತದ ನೂತನ ಅತಿ ಭಾರದ ಅಂದರೆ ಭಾಳ ವೇಟಿದ್ದು 4700 kg. ನೋಡ್ರಿ, 4700 kg ತೂಕದ್ದು ಏನಪ್ಪ ಅಂದರೆ ಸಂವಹನ ಅಂತಂದರೆ ಕಮ್ಯುನಿಕೇಷನ್ ಉಪಗ್ರಹ ಸಂವಹನ ಸ್ಯಾಟಲೈಟ್ ಆದಂತಹ GSAT-20 ಯಾವ ಸಂಸ್ಥೆ ಉಡಾವಣೆ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದ ಉಪಗ್ರಹವಾಗಿದ್ದು ಇದನ್ನು ಸ್ಪೇಸ್ಎಕ್ಸ್ ಸಂಸ್ಥೆ, ಅಮೇರಿಕಾದ ಎಲಾನ್ ಮಸ್ಕ್ ಓನರ್ ಆದಂತಹ ಸ್ಪೇಸ್ಎಕ್ಸ್ ಇದೆಯಲ್ಲ, ಸೊ ಫಾಲ್ಕನ್ 9 ಅನ್ನುವಂತಹ ರಾಕೆಟ್ ಮೂಲಕ ಇದನ್ನು ಉಡಾವಣೆ ಮಾಡಿದೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತ ನಮ್ಮ ಸ್ಯಾಟಲೈಟ್ಗಳನ್ನ ಹಾರಿಸುತ್ತೆ. ಬಟ್ ಇದು ಫಸ್ಟ್ ಟೈಮ್ 4700 kg ಭಾರದ ಒಂದು ಸ್ಯಾಟಲೈಟನ್ನು ಸ್ಪೇಸ್ಎಕ್ಸ್ ಕಂಪನಿ ಉಡಾವಣೆ ಮಾಡಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಹೋಗೋಣ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥದ್ದು ಮಂಡ್ಯದಲ್ಲಿ. ಸೊ ಈ ವರ್ಷದ್ದು ಮಂಡ್ಯದಲ್ಲಿ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಇದರ ಅಧ್ಯಕ್ಷತೆಯನ್ನು ಯಾರಿಗಪ್ಪ ಅಂದರೆ ಗೋರು ಚನ್ನಬಸಪ್ಪರವರು. ಇವರು 94 ವರ್ಷ, ಇವರಿಗೆ 94 ವರ್ಷ ವಯಸ್ಸಾಗಿದ್ದು ಇವರು ಸಾಹಿತಿ. ಸೊ ನಮ್ಮ ಕನ್ನಡದ ಅತಿ ದೊಡ್ಡ ಸಾಹಿತಿ ಆಗಿದ್ದಾರೆ. ಸೊ ಇವರನ್ನು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ 2024 ಏನಿದೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಇದು ಒಂದು ಮಂಡ್ಯ ಜಿಲ್ಲೆಯಲ್ಲಿ 3 ದಿನ ನಡೀತೈತಿ. ಡಿಸೆಂಬರ್ 20, 21 ಮತ್ತು 22 ಈ 3 ದಿನಗಳ ಕಾಲ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸೊ ಇದರ ಅಧ್ಯಕ್ಷರು ಯಾರಾಗಿದ್ದಾರೆ? ಈ ಪರಿಷತ್ತಿನ ಅಧ್ಯಕ್ಷರು ಏನಪ್ಪ ಅಂತಂದರೆ ಈ ಮಂಡ್ಯದಲ್ಲಿ ನಡೀತಕ್ಕಂಥ ಸಭೆಯ ಅಧ್ಯಕ್ಷರು ಗೋರು ಚನ್ನಬಸಪ್ಪರವರು. ಅದೇ ರೀತಿ ಈ ಪರ್ಮನೆಂಟ್ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಡಾಕ್ಟರ್ ಮಹೇಶ್ ಜೋಶಿ.
ನೆನ್ಪಿಟ್ಕೊಡ್ರಿ ಈ ಹೆಸರನ್ನು ಕೂಡ ಸ್ವಲ್ಪ, ಯಾಕಪ್ಪ ಅಂತಂದರೆ ಟ್ರೆಂಡ್ನಲ್ಲಿದೆ, ಸೊ ಅದಕ್ಕೋಸ್ಕರ ಕೇಳೋ ಚಾನ್ಸಸ್ ಇದೆ. ಸೊ ಡಾಕ್ಟರ್ ಮಹೇಶ್ ಜೋಶಿರವರು ಈ ಒಂದು ಕನ್ನಡ ಸಾಹಿತ್ಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅನ್ನೋದಕ್ಕಿಂತ ಪರಿಷತ್ತಿನ ಅಧ್ಯಕ್ಷರಂತ ಕರೀತಾರೆ ಇವರಿಗೆ. ಸೊ ಸಮ್ಮೇಳನದ ಅಧ್ಯಕ್ಷರು ಗೋರು ಚನ್ನಬಸಪ್ಪದವರಾದರೆ ಪರಿಷತ್ತಿನ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಜೋಶಿರವರು. ಎಲ್ಲಾದರೂ ನಿಮಗೆ ನೋಟ್ಸಿದ್ರೆ ನೋಟ್ಸಲ್ಲಿ ಕೂಡ ಬರೆದಿಟ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಆಪ್ಷನ್ಗಳಲ್ಲಿ ನೋಡ್ರಿ, ದೊಡ್ಡ ರಂಗೇಗೌಡರು ಏನಿದಾರಲ್ಲ ಇವರು 86ನೇ ಸಭೆ ಅಧ್ಯಕ್ಷತೆಯನ್ನು ವಹಿಸಿದ್ರು, 86th ಸಭೆ ಅಧ್ಯಕ್ಷತೆಯನ್ನು. ಅದೇ ರೀತಿಗೆ ಎಚ್.ಎಸ್. ವೆಂಕಟಮೂರ್ತಿರವರು 85ನೇ ಅಧ್ಯಕ್ಷತೆಯನ್ನು ವಹಿಸಿದರು. ಸೊ 85ನೇ ಅಖಿಲ ಕನ್ನಡ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇನ್ನು ವರ್ಲ್ಡ್ ಮಹಿಳಾ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ 2024 ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಮೆನ್ಸ್ ಅಲ್ಲ, ಮಹಿಳಾ ಚಾಂಪಿಯನ್ಶಿಪ್ಪನ್ನು ಗೆದ್ದವರು ಯಾರಪ್ಪ, ನಮ್ಮ ದೇಶದ ಶ್ರುತಿ ಎಲ್ ಇಂಡಿಯಾದವರು ಇವರು. ಸೊ ಇಂಪಾರ್ಟೆಂಟ್ ಆಗುತ್ತೆ, ಯಾಕಪ್ಪ ಅಂತಾರೆ ಇವರು ಇಂಡಿಯಾದವರಾಗಿದ್ದು ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸೊ ಈ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಇದೆಯಲ್ಲ, ಇದನ್ನು 1931ರಿಂದ ಪ್ರಾರಂಭ ಮಾಡಲಾಗಿದೆ. 1931ರಿಂದ ಪ್ರಾರಂಭ ಮಾಡಲಾಗಿದೆ ಮತ್ತು ಇದು ನಡೆಸಿರ್ತಕ್ಕಂಥದ್ದು 2024 ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ನಡೆದಿರ್ತಕ್ಕಂಥದ್ದು ಇಂಗ್ಲೆಂಡ್ ದೇಶದಲ್ಲಿ. ಸ್ವಲ್ಪ ಇವುಗಳನ್ನು ಕೂಡ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಜಾಗತಿಕ ಸಹಕಾರ ಸಮ್ಮೇಳನ 2024 ಮತ್ತು ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ಸಾಮಾನ್ಯ ಸಭೆಯು ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ. ಸೊ ಈಗ ನೋಡ್ರಿ, ಜಾಗತಿಕ ಸಹಕಾರ ಸಮ್ಮೇಳನ ಮತ್ತು 2024 ಮತ್ತು ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ಸಮ್ಮೇಳನ 2024 ನಡೆಸಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದರೆ ನವದೆಹಲಿಯ ಪ್ರಗತಿ ಮೈದಾನದಲ್ಲಿ ಇದನ್ನು ನಡೆಸಿಕೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಫಿಕ್ಕಿ ಅಂತಂದ್ರೆ ಏನು, ಫಿಕ್ಕಿ ಸಂಸ್ಥೆ ಹೆಸರನ್ನು ಕೇಳಿದ್ದೀರಿ. ಇದೇನಪ್ಪ ಅಂತಂದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಷನ್ ಅಂತ ಕರಿತೀವಿ. ಸೊ ಕೋಆಪರೇಷನ್ ಈ ಒಂದು ಸಂಸ್ಥೆ ಇದೆಯಲ್ಲ, ಸೊ ಇದು ಏನಪ್ಪ ಅಂದರೆ ಈ ಒಂದು ಸಮ್ಮೇಳನವನ್ನು ಅಥವಾ ಸಹಕಾರ ಒಕ್ಕೂಟವನ್ನು ನಡೆಸಿಕೊಟ್ಟಿರ್ತಕ್ಕಂಥದ್ದು ಪ್ರಗತಿ ಮೈದಾನದಲ್ಲಿ. ನೆನಪಿರಲಿ ಒಂದು ಸ್ವಲ್ಪ, ಪ್ರಧಾನಿ ಮೋದಿಯವರು ಕೂಡ ಇದಕ್ಕೆ ಭಾಗವಹಿಸಿದ್ರು. ನೆಕ್ಸ್ಟ್ ಇನ್ನು ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಸಮುದ್ರ ಕಾರ್ಯಕ್ರಮ, ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಸಮುದ್ರ ಕಾರ್ಯಕ್ರಮವಾಗಿರತಕ್ಕಂಥ ಸಾಗರ ಮಂಥನ್ ದಿ ಗ್ರೇಟ್ ಓಷಿಯನ್ ಡೈಲಾಗ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ. ಸೊ ಈ ಸಾಗರ ಮಂಥನ್ ಅನ್ನುವಂತಹ ದಿ ಗ್ರೇಟ್ ಓಷಿಯನ್ ಡೈಲಾಗ್ ನಡೆದಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ನಮ್ಮ ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಟೋಟಲ್ 60 ದೇಶಗಳು ಭಾಗವಹಿಸಿದ್ದೇವೆ. 60 ದೇಶಗಳು ಭಾಗವಹಿಸೋದಕ್ಕೋಸ್ಕರ ಇದು ಅತಿ ದೊಡ್ಡ ಒಂದು ಸಾಗರ ಸಮುದ್ರ ಕಾರ್ಯಕ್ರಮವಾಗುತ್ತೆ. ನೆನಪಿರಲಿ, ಇದನ್ನು ಭಾಳ ನ್ಯೂಸಲ್ಲಿದೆ. ನೆಕ್ಸ್ಟ್ ಭಾರತದಲ್ಲಿ ಅಂತರ್ಜಲವನ್ನು ಸುಧಾರಿಸಲು ಯಾವ ಪೋರ್ಟಲನ್ನು ಕೇಂದ್ರ ಜಲಶಕ್ತಿ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಅಭಿವೃದ್ಧಿಪಡಿಸಬೇಕು, ಅದನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದೊಂದು ಉದ್ದೇಶದಿಂದ ಭೂನೀರ್, ಆಪ್ಷನ್ ಸಿ ಲಿ ಸರಿಯಾಗುತ್ತೆ, ಭೂನೀರ್ ಅನ್ನುವಂತಹ ಪೋರ್ಟಲನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ಅಭಿವೃದ್ಧಿಪಡಿಸಿದ್ದೆ ಅಥವಾ CGWA ಅಂದರೆ ಸೆಂಟ್ರಲ್, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಅಡ್ಜಸ್ಟ್ ಮಾಡಿಕೊಡ್ರಿ, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಇದನ್ನು ಈ ಒಂದು ಪೋರ್ಟಲನ್ನು ಪ್ರಾರಂಭಿಸಿದೆ. ಸೊ ಈ ಪೋರ್ಟಲ್ ಏನು ಮಾಡುತ್ತಪ್ಪ ಅಂದರೆ ಇದ್ರ ಕೆಲಸ ಏನಂದರೆ, ನಮಗೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಗ್ರೌಂಡ್ ವಾಟರ್ನ ನಾವು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ. ಬಟ್ ಏನಪ್ಪ, ಯಾವುದಾದ್ರೂ ಯೋಜನೆಗಳ ಬಗ್ಗೆ ನಮಗೆ ನೆರವು ಬೇಕಾದಲ್ಲಿ ನೆರವು ಕೂಡ ಮಾಡುತ್ತೆ ಈ ಭೂನೀರ್ ಅನ್ನುವಂತಹ ಪೋರ್ಟಲ್. ಒಂದು ಸ್ವಲ್ಪ ನಿಗಾ ಇರಲಿ. ನೆಕ್ಸ್ಟ್ ಇನ್ನು ಭಾರತದ ಮೊದಲ ರಾತ್ರಿ, ಇದೊಂದು ಸ್ವಲ್ಪ ಕಾಮ ಹಾಕ್ರಿ, ಮೊದಲ ರಾತ್ರಿ ಫಸ್ಟ್ ನೈಟ್ ಅನ್ಕೊಂಡ್ಬಿಡ್ತೀರಿ. ಆ ಮೊದಲ ರಾತ್ರಿ ಸಫಾರಿ ಪಾರ್ಕನ್ನು ಎಲ್ಲಿ ಆರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಭಾರತದ ಮೊದಲ ರಾತ್ರಿ ಸಫಾರಿ ಪಾರ್ಕನ್ನು ಎಲ್ಲಿ ಆರಂಭಿಸಲಾಗಿದೆ ಅಂದರೆ ಲಕ್ನೋ. ನೋಡಿ ಸರ್, ನೀವೇನು ಲಕ್ನೋ ಅಂತ ಸಿಟಿ ಒಳಗಡೆ ಏನು ನೈಟ್ ಸಫಾರಿಯಲ್ಲಿ ಏನು ಪ್ರಾಣಿಗಳಿರ್ತಾವೆ ಅಂತ ಕೇಳ್ಬೋದು. ಲಕ್ನೋದಲ್ಲಿರ್ತಕ್ಕಂಥ ಕುರೈಲಿ ಅರಣ್ಯದಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಫಸ್ಟ್ ಇದು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಇದನ್ನು ಯಾರಪ್ಪ, ಯೋಗಿ ಆದಿತ್ಯನಾಥ್ರವರು ಅಭಿವೃದ್ಧಿಪಡಿಸಿದ್ದಾರೆ ಅಥವಾ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಇದೊಂದು ಸ್ವಲ್ಪ ಲಕ್ಷ್ಯ ಇರಲಿ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ MCQ ಮುಕ್ತಾಯಗೊಂಡಿದ್ದಾವೆ. ಸೊ ಕೊನೆವರೆಗೂ ನೋಡ್ತೀವಿ. ಕೆಲರಿಗೂ ಧನ್ಯವಾದಗಳು. ನಾಳೆ ಏನಪ್ಪ ಅಂದರೆ ನಾಳೆ ವೀಕ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ಸಂಡೇ ಅಲ್ವಾ.
ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ, ಅದನ್ನು ಕೂಡ ನೋಡ್ಕೊಡ್ರಿ. ಆ್ಯಸ್ ಯೂಸ್ವಲ್ ಮಂಡೇ ಏನಿದೆಯಲ್ಲ, ಸಂಡೇದು ಕರೆಂಟ್ ಅಫೇರ್ಸ್ ಮತ್ತು ಮಂಡೇದು ಎರಡು ಕೂಡಿಸಿ ಮಂಡೇ ಬರುತ್ತೆ. ಅದೇ ರೀತಿಯಾಗಿ ಕಂಟಿನ್ಯೂಯೇಷನ್ ಆಗಿರುತ್ತೆ, ಡೈಲಿ ಕರೆಂಟ್ ಅಫೇರ್ಸ್ ಕೂಡ ಬರ್ತಾ ಇರುತ್ತೆ. ಮತ್ತು ಮಂತ್ ಎಂಡ್ಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಯಾಕಪ್ಪ ಅಂತಂದರೆ ಇದರದ್ದು ಹ್ಯಾಂಡ್ ರಿಟನ್ ನೋಟ್ಸನ್ನು ನಾನು ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಸೊ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಮಂತ್ಲಿ ಕರೆಂಟ್ ಅಫೇರ್ಸ್ PDF ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.